ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಕಾಡ್ತಿದೆ. ಇದೀಗ ಔಷಧಿಗಳ ಕೊರತೆಗೆ ವಿಜೇಂದ್ರ ಅವರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇದೆ ನಾನಾ ಭಾಗದಲ್ಲಿ ರಾಜ್ಯದಲ್ಲಿ. ಇದೀಗ ಈ ಔಷಧಿಗಳ ಕೊರತೆಗೆ ವಿಜೇಂದ್ರ ಅವರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಔಷಧಿಯ ಕೊರತೆ ಉಂಟಾಗುವುದಕ್ಕೆ ಸರ್ಕಾರವೇ ಕಾರಣ, ಇದು ದಳ್ಳಾಳಿಗಳ ಪರ ಇರುವಂತ ಕಾಂಗ್ರೆಸ್ ಸರ್ಕಾರ ಅಂತ ಕಿಡಿಕಾರ್ತಿದ್ದಾರೆ. ಪ್ರಭಾವಿ ಒತ್ತಡಕ್ಕೆ ಮಣಿದು ಈ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ. ಔಷಧಿ ಖರೀದಿಗೂ ಸರ್ಕಾರ ಈ ತುಂಡು ಗುತ್ತಿಗೆಯನ್ನ ಕೊಡ್ತಿದೆ. ಮಂಗಳೂರು ವ್ಯಕ್ತಿಯ ಪ್ರಭಾವದಿಂದ ವ್ಯವಸ್ಥೆಯೇ ಕುಸಿದಿದೆ. ಸರ್ಕಾರದ ವಿರುದ್ಧ ವಿಜೇಂದ್ರ ಅವರೀಗ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ 13ಕ್ಕೂ ಹೆಚ್ಚು ಜಿಲ್ಲಾ ಕೇಂದ್ರದ ಜಿಲ್ಲಾಸ್ಪತ್ರೆಯಲ್ಲಿ ಬೇಸಿಕ್ ಜನರಿಕ್ ಮೆಡಿಸಿನ್ಸ್ಗಳು ಏನು ಸಿಗುತ್ತಲ್ಲ, ಈ ಔಷಧಗಳು ಕೊರತೆಯನ್ನ ಕಂಡಿತ್ತು. ಕೆಲವೊಂದು ಕಡೆ ಸಿಟಿ ಸ್ಕ್ಯಾನಿಂಗ್ ಆಗ್ತಿಲ್ಲ, MRI ಸ್ಕ್ಯಾನಿಂಗ್ ಮಾಡೋದಕ್ಕಾಗ್ತಿಲ್ಲ. ದುಪ್ಪಟ್ಟು ಹಣವನ್ನ ಕೊಟ್ಟು ಬೇರೆ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕರು ಔಷಧಿಯನ್ನ ಪಡೆಯುವಂತ ಒಂದಿಷ್ಟು ಸನ್ನಿವೇಶಗಳು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಮಾತನಾಡ್ತಾ ಹೋಗ್ತಾರೆ. ಈ ಔಷಧಿ ಕೊರತೆಗಳು ಏನು ಉಂಟಾಗಿದೆಯಲ್ಲ, ಇದಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ. ದಳ್ಳಾಳಿಗಳ ಪರ ಇದೆ, ಪ್ರಭಾವಿಗಳ ಒತ್ತಡಕ್ಕೆ ಇವರು ಮಣಿದಿದ್ದಾರೆ. ಔಷಧಿಯ ಖರೀದಿಯಲ್ಲೂ ಕೂಡ ಅವ್ಯವಹಾರಗಳಾಗಿದೆ, ಗುತ್ತಿಗೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಜೊತೆಯಲ್ಲಿ ಮಂಗಳೂರು ವ್ಯಕ್ತಿಯ ಪ್ರಭಾವದಿಂದ ವ್ಯವಸ್ಥೆ ಹಾಳಾಗ್ತಿದೆ ಅಂತ ಕೆಲ ಗಂಭೀರ ಆರೋಪ ಮಾಡಿದ್ದಾರೆ ವಿಜೇಂದ್ರ ಅವರು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರುವಂತಹ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಇದರ ಬದಲಾಗಿ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, DK ಶಿವಕುಮಾರ್ ಸರ್ಕಾರ ದಲ್ಲಾಳಿಗೋಸ್ಕರ ಇರುವಂತ ಸರ್ಕಾರ, ದಲ್ಲಾಳಿಗಳನ್ನ ಸಾಕ್ತಾ ಇರ್ತಕ್ಕಂಥ ಸರ್ಕಾರ. ಇದು ಜನ ಮಾತನಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಮಾತನ್ನು ಹೇಳೋದಕ್ಕೆ ಕಾರಣ ಇದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಔಷಧಿ ಕೊರತೆ ಉಂಟಾಗೋದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವೇ ಕಾರಣ, ಸಂಬಂಧಪಟ್ಟಂತ ಸಚಿವರೇ ಕಾರಣ. ನನಗೆ ಲಭ್ಯ ಇರತಕ್ಕಂತ ಮಾಹಿತಿಯ ಪ್ರಕಾರ ಒಬ್ಬ ಪ್ರಭಾವಿ ವ್ಯಕ್ತಿಗಳ ಮಣಿದು, ಅವರ ಒತ್ತಡಕ್ಕೆ ಮಣಿದು ಔಷಧಿ ಖರೀದಿಯಲ್ಲಿ ಅವ್ಯವಹಾರ ನಡೀತಾ ಇದೆ. ಔಷಧಿ ವಿಚಾರದಲ್ಲೂ ಕೂಡ ಜಿಲ್ಲಾಸ್ಪತ್ರೆಗಳಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ತುಂಡು ಗುತ್ತಿಗೆಯನ್ನ ಕೊಟ್ಟಿದ್ದಾರೆ ಇವರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನುಮತಿ ಇರತಕ್ಕಂತ ಅನೇಕ ಸಂಸ್ಥೆಗಳಿದ್ದಾವೆ. ಇವರಿಂದ ಇವರು ಔಷಧಿಗಳನ್ನ ಖರೀದಿ ಮಾಡ್ತಾ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ